ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 19 ಏಪ್ರಿಲ್ 2021 ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಯಮಗಳು ಎಂದಿನಂತೆ ನಿಮಗೆ ಗೊತ್ತಿರುತ್ತೆ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನ ಹ್ಯಾಂಡಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಸೊ ರಿವಿಷನ್ ಮಾಡೋಣ. 18/4/2021 ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಹ್ಯಾಂಡಲ್ನ ಫಾಲೋ ಮಾಡಿ ಈ ಮಾಹಿತಿಗಳನ್ನ ಪಡ್ಕೋಬಹುದು. ವಿಶ್ವ ಹಿಮೋಫಿಲಿಯಾ ದಿನವನ್ನು ಪ್ರತಿ ವರ್ಷ 17 ಏಪ್ರಿಲ್ ಅಂದು ಆಚರಿಸ್ತೀವಿ. ಉಜ್ಕಿಸ್ತಾನ ಮತ್ತು ಕಜಕಿಸ್ತಾನ ದೇಶಗಳು ಮಧ್ಯ ಏಷ್ಯಾ ಎಂಬ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಕೇಂದ್ರವನ್ನು ಇತ್ತೀಚೆಗೆ ಸ್ಥಾಪನೆ ಮಾಡಿವೆ. ಭಾರತದ ಮೊದಲ ಹೈಬ್ರಿಡ್ ಕಮರ್ಷಿಯಲ್ ಡೆಲಿವರಿ ಎಲೆಕ್ಟ್ರಿಕ್ ಸ್ಕೂಟರ್ ಆದಂತಹ ಹಮ್ 75 ಅನ್ನ ಕಬೀರಾ ಮೊಬಿಲಿಟಿ ಅನ್ನೋ ಕಂಪನಿ ಬಿಡುಗಡೆ ಮಾಡಿದೆ. ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ತೆರವಾಡ ಬೌದ್ಧ ಸಮುದಾಯ ಇತ್ತೀಚೆಗೆ ಸಾಂಘೈಕ್ ಸಮಾರಂಭವನ್ನ ಆಚರಣೆ ಮಾಡಿತ್ತು. ಇತ್ತೀಚೆಗೆ ಡಾಕ್ಟರ್ ಕರ್ಲಾ ಸುಬ್ಬರಾವ್ ಅವರು ನಿಧನರಾದರು. ಅವರು ಖ್ಯಾತ ವಿಕಿರಣ ಶಾಸ್ತ್ರಜ್ಞರಾಗಿದ್ದರು. ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಪ್ರತಿಷ್ಠಾನ ದಿನ ಇತ್ತೀಚೆಗೆ ನಡೀತು. ಆ ಪ್ರತಿಷ್ಠಾನ ದಿನ 34ನೇ ಆವೃತ್ತಿಯದಾಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ 4 ಪುಸ್ತಕಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದಂತವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಣಕಾಸು ಸಚಿವಾಲಯದ ಆರ್ಥಿಕ ವಿಭಾಗದ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಅಜಯ್ ಸೇಠ್ ಅವರು. ನಿಯಂತ್ರಣ ರಿಯಾಯಿತಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷತೆಯನ್ನ ವಹಿಸಿದ ಒಂದು ಸಮಿತಿಯನ್ನು ಮಾಡಿದ. ಅದರ ಅಧ್ಯಕ್ಷತೆಯನ್ನ ಎಸ್ ರಾಜೇಶ್ವರ್ ರಾವ್ ಅವರು ವಹಿಸಿಕೊಂಡಿರ್ತಾರೆ. 8ನೇ ಇಂಡೋ ಕಿರ್ಗಿಜ್ ವಿಶೇಷ ಒಂದು ವ್ಯಾಯಾಮ ಪಡೆಯಾದಂತಹ ಕಂಜರನ್ನ ಬಿಷ್ಕೇಶ್ ಅನ್ನೋ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡಲಾಗಿದೆ. ಇವತ್ತಿನ ಪ್ರಶ್ನೋತ್ತರಗಳನ್ನು ಶುರು ಮಾಡೋದಕ್ಕೂ ಮುಂಚೆ ಇಂಪಾರ್ಟೆಂಟ್ ಆರ್ಟಿಕಲ್ಗಳು. ವಿಶ್ವ ಪರಂಪರೆ ದಿನ ಜಾಗತಿಕವಾಗಿ ಏಪ್ರಿಲ್ 18ನೇ ತಾರೀಕು ಆಚರಣೆ ಮಾಡ್ತೀವಿ. ನಮ್ಮ ಸುತ್ತಲೂ ನಾವು ನೋಡುವ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ನಮಗೆ ಜಾಗೃತಿ ಮೂಡಿಸಬೇಕು, ಅಂದ್ರೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಏಪ್ರಿಲ್ 18ನೇ ತಾರೀಕು ಇದನ್ನು ಆಚರಣೆ ಮಾಡ್ತಾರೆ. ಈ ದಿನದಂದು ಐತಿಹಾಸಿಕ ಸ್ಮಾರಕಗಳು, ತಾಣಗಳನ್ನು ಗುರುತಿಸುವುದು, ಅವುಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥದ್ದು ಮತ್ತು ಮೂಲ ಸಮುದಾಯದ ಸಾಂಸ್ಕೃತಿಕ ಸಮಗ್ರತೆಯ ಬಗ್ಗೆ ವಾಸ್ತವ ಅಂಶಗಳನ್ನು ಗಮನಿಸ್ತಕ್ಕಂಥದ್ದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ಈ ದಿನದ ಪ್ರಮುಖವಾದ ಉದ್ದೇಶ. 2021ರ ಥೀಮ್ ಕಾಂಪ್ಲೆಕ್ಸ್ ಪಾಸ್ಟಸ್ ಡೈವರ್ಸ್ ಫ್ಯೂಚರ್ಸ್ ಅನ್ನೋದು 2021ರ ವಿಶ್ವ ಪರಂಪರೆಯ ದಿನದ ಥೀಮ್ ಆಗಿರುತ್ತೆ. ವಿಶ್ವ ಪರಂಪರೆ ದಿನದ ಇತಿಹಾಸವನ್ನು ನೋಡಿದ್ರೆ 1982ರಲ್ಲಿ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಸ್ಮಾರಕ ಮತ್ತು ತಾಣ, ಅಂದ್ರೆ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಕರೀತಾರೆ, ICOMS ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್, ಏಪ್ರಿಲ್ 18ನೇ ತಾರೀಕು ಪ್ರತಿ ವರ್ಷ ವಿಶ್ವ ಪರಂಪರೆ ದಿನ ಆಚರಣೆ ಮಾಡಬೇಕು ಅಂತ 1982ರಲ್ಲಿ ಘೋಷಣೆ ಮಾಡ್ತಾರೆ. ಸಾಂಸ್ಕೃತಿಕ ಪರಂಪರೆ, ಸ್ಮಾರಕಗಳು ಮತ್ತು ಅವುಗಳನ್ನು ಸಂರಕ್ಷಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 1983ರಲ್ಲಿ ಯುನೆಸ್ಕೋದ ಸಾಮಾನ್ಯ ಸಭೆಯಲ್ಲಿ ಇದನ್ನ ಅಂಗೀಕಾರ ಮಾಡಲಾಗುತ್ತೆ. ಸೊ ಯುನೆಸ್ಕೋದವರು ಅಂಗೀಕಾರ ಮಾಡಿರೋದ್ರಿಂದ ಯುನೆಸ್ಕೋದ ಬಗ್ಗೆ ಒಂದಿಷ್ಟು ಮಾಹಿತಿ. ಯುನೆಸ್ಕೋ ಸ್ಥಾಪನೆಯಾಗಿದ್ದು 4 ನವೆಂಬರ್ 1946. ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ ಅಲ್ಲಿದೆ ಮತ್ತು ಮಹಾನಿರ್ದೇಶಕರು ಆಂಡ್ರೆ ಅಜೌಲೆ ಅವರು. ಇದನ್ನು ಹೊರತುಪಡಿಸಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಏನಿದೆಯಲ್ಲ, ಇದರ ಕೇಂದ್ರ ಕಚೇರಿ ಪ್ಯಾರಿಸ್ ಅಲ್ಲಿದೆ. 1965ರಲ್ಲಿ ಸ್ಥಾಪನೆಯಾಗಿದೆ. ತೋಶಿಯುಕಿ ಕೋನೋ ಅವರು ಪ್ರಸ್ತುತವಾಗಿ ಇದರ ಅಧ್ಯಕ್ಷರಾಗಿರ್ತಾರೆ. ಮಾರ್ಕ್ ವರ್ಸ್ಟ್ಪ್ಲೈನ್ ಎಮಿಲಿಯಾ ಇವರು F1 ಗ್ರ್ಯಾಂಡ್ ಫಿಕ್ಸ್ ಫಾರ್ಮುಲಾ 2021 ಗೆದ್ದಿರ್ತಾರೆ. ಸೊ ಈ ಋತುವಿನ ಮೊದಲ ಜಯ ಇವರದಾಗಿರ್ತದೆ. ಫಾರ್ಮುಲಾ 1 ವಿಶ್ವ ಚಾಂಪಿಯನ್ಶಿಪ್ನ 2ನೇ ಸುತ್ತಿನ ಪಂದ್ಯದಲ್ಲಿ ಈ ಒಂದು ಸಾಧನೆಯನ್ನು ಇವರು ಮಾಡಿರ್ತಾರೆ. ಇದುವರೆಗೂ ಈ ಒಂದು ರೇಸ್ನಲ್ಲಿ ಹೆಚ್ಚಾಗಿ ಹೆಸರು ಕಂಡು ಬರ್ತಾ ಇದ್ದದ್ದು ವಾಲ್ಟರಿ ಬಟಾಸ್ ಅವ್ರದ್ದು. 7 ಬಾರಿ ಫಾರ್ಮುಲಾ 1 ಚಾಂಪಿಯನ್ಶಿಪ್ ಆಗಿರ್ತಕ್ಕಂಥ ಲೇವಿಸ್ ಹ್ಯಾಮಿಲ್ಟನ್ ಅವ್ರದ್ದು ಕೂಡ ಪದೇ ಇವರ ಹೆಸರನ್ನ ನಾವು ಕೇಳ್ತಿದ್ವಿ. ಅವರು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮತ್ತು ಲ್ಯಾಂಡ್ರೋ ನಾಸ್ರಿನ್ ಇವರು 3ನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಸೊ ಮ್ಯಾಕ್ಸ್ ಅವರು ರೆಡ್ ಬುಲ್ ತಂಡ ನೆದರ್ಲ್ಯಾಂಡ್ಸ್ ದೇಶದವರಾಗಿರ್ತಾರೆ. ಇಟಾಲಿಯ ಇಮೋಲಾದಲ್ಲಿ ನಡೆದಂತಹ ಫಾರ್ಮುಲಾ 1 ರೇಸ್ ಗ್ರ್ಯಾಂಡ್ ಫಿಕ್ಸ್ 2021 ಗೆದ್ದಿರ್ತಾರೆ. 2021ರ ಹಿರಿಯ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಕಂಪ್ಲೀಟ್ ಆಗಿದೆ. ಭಾರತ ಒಟ್ಟಾರೆ 14 ಪದಕಗಳನ್ನು ಗೆದ್ದುಕೊಂಡಿದೆ. 2021ರ ಹಿರಿಯ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಏಪ್ರಿಲ್ 13ರಿಂದ ಏಪ್ರಿಲ್ 18ರ ತನಕ ಕಜಕಿಸ್ತಾನದಲ್ಲಿ ನಡೆದಿದೆ. ಕಜಕಿಸ್ತಾನದ ಆಲ್ಮಾಟಿ ಅನ್ನೋ ಸ್ಥಳದಲ್ಲಿ ನಡೆದಿತ್ತು. 34ನೇ ಆವೃತ್ತಿಯಾಗಿತ್ತು ಈ ಸಲ ನಡೆದಿದ್ದು. ಇದರಲ್ಲಿ ಭಾರತ 14 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. 14 ಪಟ್ಟಿಗಳ ಪೈಕಿ 5 ಚಿನ್ನ, 3 ಬೆಳ್ಳಿ ಮತ್ತು 6 ಕಂಚು ಪದಕಗಳನ್ನು ಗೆದ್ದಿವೆ. 3ನೇ ಸ್ಥಾನವನ್ನು ಭಾರತ ಪಡ್ಕೊಂಡ್ರೆ ಇರಾನ್ ದೇಶ 1ನೇ ಸ್ಥಾನ ಮತ್ತು ಕಜಕಿಸ್ತಾನ ಅಂದ್ರೆ ಹೋಸ್ಟ್ ಮಾಡಿರ್ತಕ್ಕಂಥ ದೇಶ 2ನೇ ಸ್ಥಾನವನ್ನ ಪಡ್ಕೊಂಡಿವೆ. ಹಾಗಿದ್ರೆ ನಮ್ಮಲ್ಲಿ ಚಿನ್ನ ಮತ್ತು ಬೆಳ್ಳಿ ಹಾಗೂ ಕಂಚಿನ ಪದಕ ಗೆದ್ದವರನ್ನು ನೋಡೋಣ.
ಪುರುಷರ ಫ್ರೀಸ್ಟೈಲ್ ವಿಭಾಗದಲ್ಲಿ ಮೊದಲನೇದಾಗಿ ಚಿನ್ನದ ಪದಕ ಗೆದ್ದಂಥವರು ರವಿಕುಮಾರ್ ದಹಿಯಾ 57 kg ವಿಭಾಗ, ವಿನೇಶ್ ಪೋಗಾಟ್ 53 kg ವಿಭಾಗ ಮಹಿಳೆಯರದು, ಅನ್ನು ಮಲಿಕ್ 57 kg ವಿಭಾಗ ಮಹಿಳೆಯರು, ಸರಿತಾ ಮೋರ್ ಮಹಿಳೆಯರ ವಿಭಾಗದಲ್ಲಿ 59 kg, ದಿವ್ಯಾ ಕಕ್ರನ್ ಮಹಿಳೆಯರ ವಿಭಾಗದ ಫ್ರೀಸ್ಟೈಲ್ 72 kg. ನೆಕ್ಸ್ಟ್ ಬೆಳ್ಳಿ ಪದಕವನ್ನ ಬಜರಂಗ್ ಪುನಿಯಾ 65 kg ಪುರುಷರ ವಿಭಾಗದಲ್ಲಿ, ದೀಪಕ್ ಪುನಿಯಾ 86 kg ಪುರುಷರ ವಿಭಾಗ ಮತ್ತು ಸಾಕ್ಷಿ ಮಲಿಕ್ 65 kg ಮಹಿಳೆಯರ ಫ್ರೀಸ್ಟೈಲ್. ಓಕೆನಾ. ನೆಕ್ಸ್ಟ್ ಕಂಚಿನ ಪದಕದಲ್ಲಿ ಕರಣ್ ಮೋರ್, ನರಸಿಂಗ್ ಯಾದವ್, ಸಂಜಿತ್, ಸತ್ಯವಾಟ್ಲ ಕಡಿಯನ್, ಸೇಮಾ ಬಿಸ್ಲಾ, ಪೂಜಾ ಸಿಹಾಂಗ್ ಇವರೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಾರೆ. ಪ್ರಶ್ನೋತ್ತರಗಳು. 10 ಆಮ್ಲಜನಕ ಸ್ಥಾವರಗಳನ್ನ ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅನೌನ್ಸ್ಡ್ ದ ಸೆಟ್ಟಿಂಗ್ ಅಬೌಟ್ 10 ಆಕ್ಸಿಜನ್ ಪ್ಲಾಂಟ್ಸ್? ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಮತ್ತು ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ತಮ್ಮ ರಾಜ್ಯದಲ್ಲಿ 10 ಆಮ್ಲಜನಕ ಸ್ಥಾವರಗಳನ್ನ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿರ್ತಾರೆ. ಸ್ಥಳೀಯ ನಿವಾಸಿಗಳ ನೋಂದಣಿಯನ್ನ ಸಿದ್ಧಪಡಿಸಲು ಯಾವ ರಾಜ್ಯವು ಸಮಿತಿಯನ್ನ ರಚಿಸಲಿದೆ? ವಿಚ್ ಸ್ಟೇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಎ ಕಮಿಟಿ ಟು ಪ್ರಿಪೇರ್ ದ ರಿಜಿಸ್ಟರ್ ಆಫ್ ಇಂಡಿಜಿನಿಯಸ್ ಇನ್ಹೆಬಿಟೆಂಟ್? ಸರಿಯಾದ ಉತ್ತರ ನಾಗಾಲ್ಯಾಂಡ್ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ಕೊಡುತ್ತೆ ಅತಿ ಶೀಘ್ರದಲ್ಲೇ. ಸೊ ನಾಗಾಲ್ಯಾಂಡ್ನಲ್ಲಿ ಸ್ಥಳೀಯ ನಿವಾಸಿಗಳ ನೋಂದಣಿ ಅನ್ನೋ ಒಂದು ನೂತನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆ ಒಂದು ಸರ್ಕಾರ. ನಾಗಾಲ್ಯಾಂಡ್ನ ಮುಖ್ಯಮಂತ್ರಿಗಳು ನಿಫಿಯೋ ನಿರೋ ಅಂತ, ಅಲ್ಲಿಯ ರಾಜಧಾನಿ ಕೊಹಿಮಾ, ರಾಜ್ಯಪಾಲರು RN ರವಿ. ಆನ್ಲೈನ್ ಪ್ರಯಾಣ ಮತ್ತು ತಂತ್ರಜ್ಞಾನ ಕಂಪನಿಯಾದಂತಹ ಕ್ಲಿಯರ್ ಟ್ರಿಪ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಿ ಇತ್ತೀಚೆಗೆ ಯಾರು ಘೋಷಿಸಿದ್ದಾರೆ? Who has recently announced the acquisition of online travel and technology company ClearTrip? ಸರಿಯಾದ ಉತ್ತರ ಫ್ಲಿಪ್ಕಾರ್ಟ್ ಅವರು. ಫ್ಲಿಪ್ಕಾರ್ಟ್ ಅನ್ನೋದು ಭಾರತದ ಒಂದು ಬಹುಮುಖ್ಯವಾದ ಇ-ಕಾಮರ್ಸ್ ಕಂಪನಿ ಆಗಿದ್ದು, ನಮ್ಮ ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಇದೆ ಮತ್ತು ಸಿಂಗಪುರ್ನಲ್ಲಿ ಖಾಸಗಿ ಸೀಮಿತ ಕಂಪನಿಯಾಗಿ ಸಂಯೋಜಿಸಲ್ಪಟ್ಟಂತಹ ಒಂದು ಕಂಪನಿಯಾಗಿರ್ತದೆ. ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅವರು ಈ ಕಂಪನಿಯ ಸ್ಥಾಪಕರು. 2007ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಫ್ಲಿಪ್ಕಾರ್ಟ್ ಅನ್ನ ಪ್ರಾರಂಭ ಮಾಡಲಾಯಿತು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭೌತಿಕ ಉಪಸ್ಥಿತಿಯನ್ನ 50% ಸೀಮಿತಗೊಳಿಸಿದಂತ ರಾಜ್ಯ ಯಾವುದು? Which state government has limited the physical presence in all government offices by 50%? ಸರಿಯಾದ ಉತ್ತರ ಹರಿಯಾಣ. ಹರಿಯಾಣ ರಾಜ್ಯದ ಮುಖ್ಯಮಂತ್ರಿಗಳು ಮನೋಹರ್ ಲಾಲ್ ಖಟ್ಟರ್ ಅವರೇ ಅಲ್ಲಿಯ ರಾಜ್ಯ ಸರ್ಕಾರದ ಸರ್ಕಾರಿ ಕಚೇರಿಗಳಲ್ಲಿ ಈಗ ಮಿನಿಮಮ್ 50% ಇರಬೇಕು, ಡ್ಯೂ ಟು ಕೋವಿಡ್ ಇರೋದ್ರಿಂದ 50% ಫಿಸಿಕಲ್ ಪ್ರೆಸೆನ್ಸ್ ಇರಬೇಕು ಅಂತ ರೂಲ್ಸ್ ಅನ್ನ ಮಾಡಿರ್ತಾರೆ. ರಾಜಧಾನಿ ಚಂಡೀಗಢ, ರಾಜ್ಯಪಾಲರು ಸತ್ಯದೇವ್ ನಾರಾಯಣ್ ಆರ್ಯ. ನಿರಾಶ್ರಿತರ ಮೇಲೆ ಇತ್ತೀಚೆಗೆ ಹೇರಿದ ಗಡಿಯನ್ನ ಯಾವ ದೇಶ ಕೊನೆಗೊಳಿಸುತ್ತದೆ? ವಿಚ್ ಕಂಟ್ರಿ ವಿಲ್ ಎಂಡ್ ರೀಸೆಂಟ್ಲಿ ಇಂಪೋಸ್ಡ್ ಬಾರ್ಡರ್ ಆನ್ ರೆಫ್ಯೂಜೀಸ್? ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಮೆರಿಕಾದ ಪ್ರಸ್ತುತ ಅಧ್ಯಕ್ಷರಾದಂಥ ಜೋ ಬೈಡನ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಅಮೆರಿಕಾದ ರಾಜಧಾನಿ ವಾಷಿಂಗ್ಟನ್ DC, ಜನಸಂಖ್ಯೆ 2019ರ ವರದಿ ಪ್ರಕಾರ 32,82,82,00,000. ಯಾವ ಕಂಪನಿ ಇತ್ತೀಚೆಗೆ ತನ್ನ 1 ಮಿಲಿಯನ್ಗಿಂತಲೂ ಹೆಚ್ಚು ಉದ್ಯೋಗಿಗಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಅನ್ನು ಘೋಷಿಸಿದೆ? ವಿಚ್ ಕಂಪನಿ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ ದ COVID-19 ವ್ಯಾಕ್ಸಿನೇಷನ್ ಆಫ್ ಇಟ್ಸ್ ಮೋರ್ ದ್ಯಾನ್ 1 ಮಿಲಿಯನ್ ಎಂಪ್ಲಾಯೀಸ್? ಸರಿಯಾದ ಉತ್ತರ ಅಮೆಜಾನ್ ಕಂಪನಿಯ CEO ಮತ್ತು ಸ್ಥಾಪಕರಾದಂಥ ಜೆಫ್ ಬೆಜೋಸ್ ಅವರು ಅಮೆಜಾನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 1 ಮಿಲಿಯನ್ಗಿಂತ ಹೆಚ್ಚು, 1 ಮಿಲಿಯನ್ ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಮಾಡಿಸೋದಾಗಿ ತಿಳಿಸಿರ್ತಾರೆ. ಅಮೆಜಾನ್ ಕಂಪನಿ ಸ್ಥಾಪನೆಯಾಗಿದ್ದು 5 ಜುಲೈ 1994ರಂದು ಅಮೆರಿಕಾದ ವಾಷಿಂಗ್ಟನ್ನ ಬೆಲ್ಲೆವೋದಲ್ಲಿ ಇದರ ಸ್ಥಾಪನೆಯಾಗುತ್ತೆ. ಪ್ರಸ್ತುತವಾಗಿ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ನ ಸಿಯಾಟಲ್ನಲ್ಲಿ ಕಂಡುಬರುತ್ತೆ. 2022ರ ವೇಳೆಗೆ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಕೊಳವೆ ನೀರಿನ ಸಂಪರ್ಕವನ್ನ ಒದಗಿಸುವುದಾಗಿ ಯಾವ ರಾಜ್ಯ ಸರ್ಕಾರ ತಿಳಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಪ್ಲಾನ್ಡ್ ಟು ಪ್ರೊವೈಡ್ ಟ್ಯಾಪ್ ವಾಟರ್ ಕನೆಕ್ಷನ್ ಟು ಆಲ್ ರೂರಲ್ ಫ್ಯಾಮಿಲೀಸ್ ಬೈ 2022? ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು 2022ರ ವೇಳೆಗೆ ಮಧ್ಯಪ್ರದೇಶ ರಾಜ್ಯದ ಎಲ್ಲಾ ಗ್ರಾಮೀಣ ಕುಟುಂಬಗಳೇನಿರ್ತವೆ ಅವರಿಗೆ ಕೊಳವೆ ನೀರಿನ ಸಂಪರ್ಕವನ್ನ ಸಂಪೂರ್ಣವಾಗಿ ಒದಗಿಸಲಾಗ್ತದೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ.
ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಆಗಿರುತ್ತೆ. ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಇತ್ತೀಚೆಗೆ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ವಿನೇಶ್ ಫೋಗಾಟ್ ಅವರು ಯಾವ ಪದಕವನ್ನ ಗೆದ್ದಿದ್ದಾರೆ? ವಿಚ್ ಮೆಡಲ್ ಹ್ಯಾಸ್ ವಿನೇಶ್ ಫೋಗಾಟ್ ರೀಸೆಂಟ್ಲಿ ವಾನ್ ಅಟ್ ದಿ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್? ಸರಿಯಾದಂತ ಉತ್ತರ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಹವಾಮಾನ ಬದಲಾವಣೆಗೆ ಕಾನೂನುಗಳನ್ನ ತಂದಂತ ವಿಶ್ವದ ಮೊದಲ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಬ್ರಿಂಗ್ ಲಾಸ್ ಫಾರ್ ಕ್ಲೈಮೇಟ್ ಚೇಂಜ್? ಸರಿಯಾದ ಉತ್ತರ ನ್ಯೂಜಿಲೆಂಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನ್ಯೂಜಿಲೆಂಡ್ ನ ಪ್ರಧಾನಮಂತ್ರಿಗಳು ಪ್ರಸ್ತುತ ಇರ್ತಕ್ಕಂಥವ್ರು ಜಸಿಂಡಾ ಅರ್ಡೇನ್. ರಾಜಧಾನಿ ವೆಲ್ಲಿಂಗ್ಟನ್. 2019 ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಜನಸಂಖ್ಯೆ ಸರಿಸುಮಾರು ಅಪ್ರಾಕ್ಸಿಮೇಟ್ಲಿ 50 ಲಕ್ಷ. ಇತ್ತೀಚೆಗೆ ಭಾರತೀಯ ವೇಟ್ ಲಿಫ್ಟರ್ ಆದಂತ ಮೀರಾಬಾಯಿ ಚಾನು ಅವರು ಎಷ್ಟು ಕೆಜಿ ಎತ್ತುವ ಮೂಲಕ ನೂತನ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ? ರೀಸೆಂಟ್ಲಿ ಇಂಡಿಯನ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಹ್ಯಾಸ್ set a new world record by lifting how many kg? ಸರಿಯಾದ ಉತ್ತರ 119 kg. ಆಮ್ಲಜನಕ ಸಿಲಿಂಡರ್ಗಳನ್ನ ರಫ್ತು ಮಾಡುವುದನ್ನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿಷೇಧ ಮಾಡಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ರೀಸೆಂಟ್ಲಿ ಬ್ಯಾನ್ಡ್ ದ ಎಕ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಸಿಲಿಂಡರ್ಸ್ ರೀಸೆಂಟ್ಲಿ? ಗೋವಾ. ಗೋವಾದ ಮುಖ್ಯಮಂತ್ರಿಗಳಾದಂತಹ ಪ್ರಮೋದ್ ಸಾವಂತ್ ಅವರು ಈ ನಿರ್ಧಾರವನ್ನ ಇತ್ತೀಚೆಗೆ ಕೈಗೊಂಡಿದ್ರು. ಗೋವಾದ ರಾಜ್ಯಪಾಲರು ಭಗತ್ ಸಿಂಗ್ ಕಶೋರಿ. ರಾಜಧಾನಿ ಪಣಜಿ. ಇತ್ತೀಚೆಗೆ ಬಿಸಿಸಿಐ ಯಾವ ದೇಶದ ತಂಡಕ್ಕೆ ವೀಸಾ ನೀಡಲು ಒಪ್ಪಿದೆ? ರೀಸೆಂಟ್ಲಿ ಬಿಸಿಸಿಐ ಹ್ಯಾಸ್ ಅಗ್ರೀಡ್ ಟು ಇಶ್ಯೂ ವೀಸಾಸ್ ಟು ವಿಚ್ ಕಂಟ್ರೀಸ್ ಟೀಮ್? ಸರಿಯಾದ ಉತ್ತರ ಪಾಕಿಸ್ತಾನ. ಕಾಮೆಂಟ್ ಸೆಕ್ಷನ್ ಹೋಗಿ ಬಿಸಿಸಿಐ ನ ವಿಸ್ತೃತ ರೂಪವನ್ನು ಬರೆಯಿರಿ. ಕ್ವಶನ್ ನಂಬರ್ 12 ಬಿಸಿಸಿಐ ಇದರ ವಿಸ್ತೃತ ರೂಪ. ಸೊ ಬಿಸಿಸಿಐ ಅವರು ಪಾಕಿಸ್ತಾನ ತಂಡಕ್ಕೆ ವೀಸಾ ನೀಡೋದಕ್ಕೆ ಇತ್ತೀಚೆಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್. ರಾಜಧಾನಿ ಇಸ್ಲಾಮಾಬಾದ್. ಅಧ್ಯಕ್ಷರು ಆರಿಫ್ ಆಲ್ವಿ. ಕರೆನ್ಸಿ ಪಾಕಿಸ್ತಾನಿ ರೂಪಾಯಿ. ಇತ್ತೀಚೆಗೆ ಡಾಕ್ಟರ್ ನರೇಂದ್ರ ಕೊಹ್ಲಿ ಯಾವ ಭಾಷೆಯ ಪ್ರಸಿದ್ಧ ಸಾಹಿತಿ ಇತ್ತೀಚೆಗೆ ನಿಧನರಾದರು? ರೀಸೆಂಟ್ಲಿ ದ ಫೇಮಸ್ ಲಿಟರೇಚರ್ ಆಫ್ ವಿಚ್ ಲ್ಯಾಂಗ್ವೇಜ್ ಡಾಕ್ಟರ್ ನರೇಂದ್ರ ಕೊಹ್ಲಿ ಹ್ಯಾಸ್ ಪಾಸ್ಡ್ ಅವೇ? ಹಿಂದಿ ಭಾಷೆಗೆ ಸಂಬಂಧಪಟ್ಟಂತ ಪ್ರಖ್ಯಾತ ಸಾಹಿತಿ ಆಗದಂತಹ ನರೇಂದ್ರ ಕೊಹ್ಲಿ ಅವರು, ಡಾಕ್ಟರ್ ನರೇಂದ್ರ ಕೊಹ್ಲಿ ಅವರು ರೀಸೆಂಟ್ ಆಗಿ ನಿಧನರಾಗಿರ್ತಾರೆ. ಇತ್ತೀಚೆಗೆ ವಿಸ್ಟನ್ ವರ್ಷದ ಅತ್ಯುತ್ತಮ ಕ್ರಿಕೆಟಿಗನಾಗಿ ಕೆಳಗಿನ ಯಾರನ್ನ ಆಯ್ಕೆ ಮಾಡಲಾಗಿದೆ? ಹೂ ಹ್ಯಾಸ್ ರೀಸೆಂಟ್ಲಿ ಬೀನ್ ವೋಟೆಡ್ ವಿಸ್ಟನ್ ಬೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್? ಸರಿಯಾದ ಉತ್ತರ ಬೆನ್ ಸ್ಟೋಕ್ಸ್, ಇಂಗ್ಲೆಂಡ್ ತಂಡದ ಆಟಗಾರ. ಮಾರ್ಚ್ 2021ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 5,078 ಕೋಟಿ ನಿವ್ವಳ ಲಾಭವನ್ನ ಇತ್ತೀಚೆಗೆ ಘೋಷಣೆ ಮಾಡಿದಂತ ಕಂಪನಿ ಯಾವುದು? ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ. ರಾಜ್ಯಪಾಲರು ಆಚಾರ್ಯ ದೇವ್ವ್ರತ್. ರಾಜಧಾನಿ ಗಾಂಧಿನಗರ. ಭಾರತ ಸೇರಿದಂತೆ 13 ದೇಶಗಳಲ್ಲಿ ತನ್ನ ಗ್ರಾಹಕ ಬ್ಯಾಂಕಿಂಗ್ ಕಾರ್ಯಾಚರಣೆಯನ್ನ ಮುಚ್ಚುವುದಾಗಿ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಬ್ಯಾಂಕ್ ಘೋಷಣೆ ಮಾಡಿಕೊಂಡಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಸಿಟಿ ಬ್ಯಾಂಕ್. ಸಿಟಿ ಬ್ಯಾಂಕ್ ಅನ್ನೋದು ಅಮೆರಿಕಾದ ನ್ಯೂಯಾರ್ಕ್ ಅಲ್ಲಿ ಕೇಂದ್ರ ಕಚೇರಿನ ಹೊಂದಿದೆ. ಸಿಟಿ ಗ್ರೂಪ್ಸ್ ನ ಒಂದು ಪೋಷಕ ಸಂಸ್ಥೆಯ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಟಿ ಬ್ಯಾಂಕ್, ಇದರ ಸ್ಥಾಪಕರು ಸ್ಯಾಮ್ಯುಯಲ್ ಓಸ್ಗುಡ್ ಅಂತ. ಇದು ಭಾರತ ಸೇರಿದಂತೆ ಸರಿಸುಮಾರು 13 ದೇಶಗಳಲ್ಲಿ ತನ್ನ ಬ್ಯಾಂಕಿಂಗ್ ಕಾರ್ಯಾಚರಣೆಯನ್ನ ಅಫಿಷಿಯಲ್ ಆಗಿ ಕ್ಲೋಸ್ ಮಾಡ್ತಾ ಇದೆ. 1812 ಜೂನ್ 14ನೇ ತಾರೀಕು ನ್ಯೂಯಾರ್ಕ್ನಲ್ಲಿ ಇದು ಸ್ಥಾಪನೆಯಾಗಿತ್ತು. ಭಾರತದ ಮೊದಲ ಆಧಾರ್ ಆಧಾರಿತ ವ್ಯವಸ್ಥಿತ ಹೂಡಿಕೆ ಯೋಜನೆ ಪಾವತಿ ವೈಶಿಷ್ಟ್ಯವನ್ನ ಯಾವ ಬ್ರೋಕರೇಜ್ ಕಂಪನಿ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಇಟಿ ಮನಿ, ಆಪ್ಷನ್ 3. ಗ್ರಾಮೀಣ ಪ್ರದೇಶಗಳಲ್ಲಿ ಸೌರಶಕ್ತಿ ಚಾಲಿತ ಮೈಕ್ರೋ ಗ್ರಿಡ್ ಮತ್ತು ನೀರಿನ ಪಂಪ್ಗಳನ್ನು ಸ್ಥಾಪಿಸಲು ಭಾರತದ ಸಾಮಾನ್ಯ ಸೇವಾ ಕೇಂದ್ರದೊಂದಿಗೆ ಯಾವ ಕಂಪನಿ ಪಾಲುದಾರಿಕೆಯನ್ನ ಹೊಂದಿದೆ? ಸರಿಯಾದ ಉತ್ತರ ಟಾಟಾ ಪವರ್. ಭಾರತೀಯ ಆರ್ಥಿಕ ನೆರವಿನಡಿಯಲ್ಲಿ ನಿರ್ಮಿಸಲಾದ ಅಂಚೆ ಹೆದ್ದಾರಿ, ಹುಲಾಕಿ ರಾಜಮಾರ್ಗ ಎಂದು ಕರೆಯಲ್ಪಡುವ ರಸ್ತೆಗಳು ಯಾವ ದೇಶದಲ್ಲಿವೆ? ಸರಿಯಾದಂತ ಉತ್ತರ ನೇಪಾಳದಲ್ಲಿ ಇವು ಕಂಡುಬರ್ತವೆ. ನೇಪಾಳದ ರಾಜಧಾನಿ ಕಾಠ್ಮಂಡು. ಅಧ್ಯಕ್ಷರು ಬಿಂದ್ಯಾದೇವಿ ಭಂಡಾರಿ. ಜನಸಂಖ್ಯೆ 2019 ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ ಸರಿಸುಮಾರು 2.86 ಕೋಟಿ, ಅಂದ್ರೆ 2,86,00,000.
ಏಪ್ರಿಲ್ 2021ರಲ್ಲಿ ಟೆಕ್ನೋಮೊಬೈಲ್ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಟೆಕ್ನೋಮೊಬೈಲ್ ಇಂಡಿಯಾ ಇನ್ ಏಪ್ರಿಲ್ 2021? ಬಾಲಿವುಡ್ನ ನಟ ಆಯುಷ್ಮಾನ್ ಖುರಾನಾ. ಏಪ್ರಿಲ್ 2021ರಲ್ಲಿ ಐಸಿಸಿ ಹಿತ್ ಸ್ಟ್ರಿಕ್ ಅನ್ನು ಎಲ್ಲಾ ರೀತಿಯ ಕ್ರಿಕೆಟ್ನಿಂದ 8 ವರ್ಷಗಳ ಕಾಲ ನಿಷೇಧ ಮಾಡಿದೆ. ಹಾಗಾದರೆ ಅವರು ಯಾವ ದೇಶವನ್ನ ಪ್ರತಿನಿಧಿಸುತ್ತಾರೆ? ಇನ್ ಏಪ್ರಿಲ್ 2021, ICC banned heath streak from all forms of cricket for 8 years. ಅವರು ಯಾವ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಸರಿಯಾದ ಉತ್ತರ ಜಿಂಬಾಬ್ವೆ. ಜಿಂಬಾಬ್ವೆ ದೇಶವನ್ನ ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಜಿಂಬಾಬ್ವೆ ದೇಶದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಜಿಂಬಾಬ್ವೆ ರಾಜಧಾನಿ ಹರಾರೆ, ಅಧ್ಯಕ್ಷರು ಎಮರ್ಸನ್ ಮುಗ್ನಾಗ್ವಾ, ಜನಸಂಖ್ಯೆ 1.46 ಕೋಟಿ, ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ. ವಿಶ್ವ ಧ್ವನಿ ದಿನವನ್ನ ಕೆಳಗಿನ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ವರ್ಲ್ಡ್ ವಾಯ್ಸ್ ಡೇ ಅಂತ ಕರಿತೀವಿ. ಸೊ ಇದನ್ನ ಮೊನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಪ್ರತಿ ವರ್ಷ ಏಪ್ರಿಲ್ 14ನೇ ತಾರೀಕು ಇದನ್ನು ಆಚರಣೆ ಮಾಡ್ತಾರೆ. ಪ್ರತಿಷ್ಠಿತ ವಿಸ್ಟನ್ ದಶಕದ ಗೌರವ ಪ್ರಶಸ್ತಿಗಳನ್ನು ಪಡೆದಂತ ಭಾರತೀಯ ಕ್ರಿಕೆಟಿಗರ ಹೆಸರೇನು? ವಿಚ್ ಆಫ್ ದಿಸ್ ಇಂಡಿಯನ್ ಕ್ರಿಕೆಟರ್ಸ್ ಹ್ಯಾಸ್ ಬೀನ್ ಅವಾರ್ಡ್ ಹಾನರ್ಡ್ ವಿತ್ ದ ಪ್ರೆಸ್ಟಿಜಿಯಸ್ ವಿಸ್ಟನ್ ಡೆಕೆಟ್ ಅವಾರ್ಡ್? ಕಪಿಲ್ ದೇವ್ ಅವರು, ಸಚಿನ್ ತೆಂಡೂಲ್ಕರ್ ಅವರು ಮತ್ತು ವಿರಾಟ್ ಕೊಹ್ಲಿ. ಕೋವಿಡ್-19 ಮಾಹಿತಿಗೆ ಬಿಬಿಎಂಪಿ ಮತ್ತು ಬೆಸ್ಕಾಂ ಸಹಯೋಗದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಸಹಾಯವಾಣಿಯ ಸಂಖ್ಯೆ ಯಾವುದು? ವಾಟ್ ಇಸ್ ದ ಹೆಲ್ಪ್ಲೈನ್ ನಂಬರ್ ಫಾರ್ ಬಿಬಿಎಂಪಿ ಅಂಡ್ ಬೆಸ್ಕಾಂ ಇನ್ ಕೊಲಾಬರೇಷನ್ ವಿತ್ ಕೋವಿಡ್-19 ಇನ್ಫಾರ್ಮೇಶನ್? 1912. ಯಾವ ರಾಜ್ಯ ಸರ್ಕಾರ ಪುರಾತನ ವಸ್ತುಗಳ ಮಾಹಿತಿ ಸಂಬಂಧಿತ ಸಂಗ್ರಹಣೆಯನ್ನು ನಿರ್ವಹಿಸಲು ಇತ್ತೀಚೆಗೆ ಸುಧಾರಿತ ಆಂಟಿಕ್ವಿಟೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಉದ್ಘಾಟನೆ ಮಾಡಿದೆ? ಸರಿಯಾದ ಉತ್ತರ ಗೋವಾ. ಗೋವಾದ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಭಗತ್ ಸಿಂಗ್ ಕಶೋರಿ ರಾಜ್ಯಪಾಲರು, ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿಗಳು. ನಿನ್ನೆ ಪ್ರಶ್ನೆ, ಮಾರ್ಚ್ 2021ರಲ್ಲಿ ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪುರಸ್ಕಾರ, ಮಾರ್ಚ್ 2021 ಪುರಸ್ಕಾರವನ್ನ ಪಡೆದುಕೊಂಡಂತವ್ರು ಯಾರು ಅಂತ ಕೇಳಿದೆ. ಭುವನೇಶ್ವರ್ ಕುಮಾರ್ ಅನ್ನೋದು ಸರಿಯಾದ ಉತ್ತರ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ ಮಾರ್ಚ್ 2021 ಸೇಮ್ ಕ್ವಶನ್, ಬಟ್ ಇಲ್ಲಿ ನಿಮಗೆ ಕ್ವಶನ್ ಒಂಚೂರು ಚೇಂಜ್ ಮಾಡಿದ್ದೀನಿ. ಈ ಮಾರ್ಚ್ 2021 ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ವುಮೆನ್ ವಿಭಾಗದಲ್ಲಿ ಲಿಜೆಲ್ ಲೀ ಅವರನ್ನ ಆಯ್ಕೆ ಮಾಡಿದ್ದಾರೆ. ಐಸಿಸಿ ಮಹಿಳಾ ಆಟಗಾರ್ತಿ ಮಾರ್ಚ್ 2021. ಐಸಿಸಿ ಅವರು ಪ್ರತಿ ತಿಂಗಳು ಪ್ಲೇಯರ್ ಆಫ್ ದಿ ಮಂತ್ ಅನ್ನೋ ಒಂದು ಪುರಸ್ಕಾರವನ್ನ ಕೊಡ್ತಿದ್ದಾರೆ. ಅದರಲ್ಲಿ ಮಾರ್ಚ್ ತಿಂಗಳಲ್ಲಿ ಲಿಜೆಲ್ ಲೀ ಅವರಿಗೆ ಕೊಟ್ಟಿದ್ದಾರೆ ಪ್ರಶಸ್ತಿಯನ್ನ ಮಹಿಳೆಯರ ವಿಭಾಗದಲ್ಲಿ. ಅವರು ಯಾವ ದೇಶದವರು ಅಥವಾ ಯಾವ ದೇಶವನ್ನ ಪ್ರತಿನಿಧಿಸ್ತಾರೆ? ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ. ನಿಮ್ಮ ಉತ್ತರವನ್ನ ತಪ್ಪದೇ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ಮಾಹಿತಿಗಳೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಿಮ್ಗೆ ಏನಾದ್ರು PDF ನೋಟ್ಸ್ ಬೇಕು ಅಂದ್ರೆ ಗೂಗಲ್ನಲ್ಲಿ ಹೋಗಿ sbkcannada.com ಅಂತ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಇದೆ, ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಏಪ್ರಿಲ್ 1ನೇ ದಿನಾಂಕದಿಂದ ಇಲ್ಲಿವರೆಗೆ ಎಷ್ಟು ವಿಡಿಯೋಗಳನ್ನ ಮಾಡಿದ್ವಿ ಎಲ್ಲ ಅದರ ಅಫಿಷಿಯಲ್ ನೋಟ್ಸ್ ನಿಮಗೆ PDF ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಜೊತೆಗೆ ನೀವೇನಾದ್ರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು ಅಂದರೆ ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ನೋಟ್ಸ್ ಸಿಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ, ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲಿಗೂ ಧನ್ಯವಾದಗಳು.